ಚೀಫ್ ಸೆಕ್ರೆಟರಿ ಎಲ್ಲ ಮಾತಾಡಿ ನಮ್ಮ ಆಫೀಸರ್ಸ್ ಸಂತೋಷ್ ಲಾಡ್ ಇದ್ದಾರೆ ಸ್ಟೇಜಾಗ ಮಗಳ ಜೊತೆ ನಮ್ಮ ಸೊಸೆ ಜೊತೆ ಇದ್ದಾರೆ. ಅವರೇ ಫೋನ್ ಮಾಡಿ ನನಗೆ ಕೊಟ್ಟರು. ಮಗಳು ಕೂಡ ಮಾತಾಡಿದ್ರು. ನಾವು ಈ ಸಿಚುವೇಶನಲ್ಲಿ ಧೈರ್ಯ ತಗೊಳ್ಬೇಕು ಅಂತ ಹೇಳ್ತೀವಿ. ಅದು ಹೇಗೆ ತಗೊಳ್ತೀರೋ ಗೊತ್ತಿಲ್ಲ, ಹೇಳಬಾರ್ದು. ಆದರೆ ನಮ್ಮ ಕಡೆಯಿಂದ ನಾವೇನಿದೆ ಅಮ್ಮ ನಾವೆಲ್ಲ ಮಾಡ್ತೀವಿ. ಇದೆಲ್ಲ ಈಗ ನೀವು ಹೇಳಿದೆಲ್ಲ ಹೋಗಬಾರ್ದು ಅಂತ ಹೇಳಿದ್ರು. ಇವೆಲ್ಲ ಹಿಂಗೆ ಆದ್ಮೇಲೆ ನಾವು ಹೋಗಿ ಭಾಷಣ ಹೊಡಿಯೋದು ಉಪಯೋಗ ಆಗಲ್ಲ. ಏನಾದ್ರೂ ಮಾಡಿ ನೀವು ಹೇಳಿದ್ರ ಬೇಡ ಏನಾಗಲ್ಲ. ಈಗೆಲ್ಲ ಸೆಕ್ಯೂರಿಟಿ ಚೆನ್ನಾಗಿದೆ, ಎಲ್ಲ ಹೋಗ್ತಿದ್ದಾರೆ, ಚೆನ್ನಾಗಿದೆ ಎಲ್ಲ ನೋಡಿದ್ದಾರೆ. ನೋಡ್ಬೇಕು, ಮೊದಲೆಲ್ಲ ಸುಮಾರು ನೋಡಾಗಿದೆ. ಎಷ್ಟು ಚಂದ ಆದಂತ ಹಿಂದಿನ ದಿನ ಹೇಳಿದ್ದೆ. ಹಿಂದಿನ ದಿನ ಮಾತಾಡಿದ್ವಿ ಸರ್, ಇಲ್ಲ ಏನು ಬೆಂಗಳೂರು ತರ ಇದೆ, ಏನು ಆರಾಮ, ಏನು ತೊಂದರೆ ಇಲ್ಲ. ಕನ್ನಡಿಗರು ಸುಮಾರು ಮಾತಾಡೋ ಸಿಕ್ಕಿದ್ರು. ಸಮಾಧಾನ ಸರ್, ಇಂಥ ಪ್ಲೇಸಲ್ಲಿ ಟೂರಿಸಂ ಅಂತ ಯಾಕೆ ನೀವೆಲ್ಲ ಸೇರಿ ಅಲ್ಲಿಗೆ ಹೋಗಿ ಮಾಡ್ಲಿಕ್ಕಾಗಲ್ಲ. ಎಷ್ಟು ಜನರು ಅಮಾಯಕರು ಅವ್ರ ಫ್ಯಾಮಿಲಿ ಯಾಕೆ ಆ ಪ್ಲೇಸ್ ಅನ್ನು ನೋಡಕ್ ಹೋಗ್ತಿದ್ದಂಗೆ ಮಾಡ್ಬೋದಲ್ಲ. ಪಲ್ಲವಿಗೆ ಮಾತಾಡಿದೆ. ಸಂತೋಷ್ ಲಾಡ್ ಅವರೇ ಇದ್ದಾರೆ. ಸರ್ಕಾರದಿಂದ ಡ್ಯೂಟಿ ನಾವು ಮಾಡಬೇಕಾಗ್ತದೆ, ಆಗಬಾರ್ದು. ಆವಾಗ ಸರ್ಕಾರದ ಕೆಲಸಗಳು ನಾವು ಮಾಡಬೇಕಾಗ್ತದೆ. ನಮ್ಮ ರಾಜ್ಯದಿಂದ 3 ಜನರು ಹಿಂಗಾಗ್ತದೆ. ನಮ್ಮ ರಾಜ್ಯದಿಂದ 3 ನನಗೆ ಬಂದಿಲ್ಲ. ಪ್ಲಸ್ ಎಲ್ಲ ಕಾಲ ಸರ್ ಬನ್ನಿ ಸರ್. ಬೆಳಗ್ಗೆ ಮಾತಾಡಿ. ಡಿಗ್ರಿಗೆ ಹಾಗಾಗಿ ಎಲ್ಲ ಈಸಿಯವರು ಕೂಡ ನಿಮ್ಮ ಡಾಕ್ಟರ್ ಮಾತಾಡಿದ್ರು, ಸೊಸೈಟಿ ಮಾತಾಡಿದ್ದಾರೆ, ಇನ್ಫಾರ್ಮೇಶನ್ ತಗೊಂಡು ಇದೆಲ್ಲ ಏನಾಗ್ತದೆ ಇಂಥ ಸಂದರ್ಭದಲ್ಲಿ. ಒಂದು ಕಡೆಗೆ ಅವ್ರಿಗೆ ಟೆನ್ಷನ್ ಇರುತ್ತೆ, ಒಂದು ಕಡೆಗೆ ಈ ವಿಚಾರಗಳನ್ನ ನೋಡಬೇಕಾಗುತ್ತೆ. ಯಾಕಂದರೆ ಅದಕ್ಕೆ ಅಲ್ಲಿ ಮತ್ತೆ ಡಿಪೆಂಡ್ ಆಗಬೇಕಾಗ್ತದೆ. ಅವ್ರಿಗೆ ಸಪೋರ್ಟ್ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ, ಎಲ್ಲರೂ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಖಂಡಿತ ನಮ್ಮ ಸರ್ಕಾರ ಇದೆ, ಆಗಿದ್ದಾರೆ, ಬಂದಿದ್ದಾರೆ, ಎಲ್ಲ ಸರ್ಕಾರ ಅಲ್ಲ. ಅವ್ನು ಹೊಡೆದ್ಬಿಟ್ಟು ನನ್ನ ಮಗಳಿಗೆ ಹೋಗಿ ಮೋದಿಗೆ ಹೇಳು ಅಂತ ಹೇಳ್ತಾರ. ಏನ್ ಸರ್ ಒಬ್ಬರು ಜೀವ ತೆಗ್ದಿದ್ದಾರೆಲ್ಲ ಮಾತಾಡಿದ್ರು. ಈ ಟೆರರಿಸ್ಟಿಗೆ ಏನು ಹೇಳ್ತೀರಾ? ಅವರಿಗೆ ಅವರೆಲ್ಲ ದೇಶದ ದ್ರೋಹಿಗಳು. ಈಗ ಆ ಡೀಟೇಲ್ಸ್ನ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇರ್ತದೆ, ಅವರೆಲ್ಲ ನೋಡ್ಕೊಳ್ತಾರೆ. ಅದನ್ನ ನಾವು ಚರ್ಚೆ ಮಾಡಬಾರ್ದು ಅಂತ ತಪ್ಪಾಗ್ತದೆ. ಈಗ ಆಗಿರೋದನ್ನ ನಿಲ್ಲಿಸಿ ಮತ್ತೆ ಫಸ್ಟ್ ನಮಗೆ ಡ್ಯೂಟಿ ಏನಿದೆ, ನಮ್ಮ ಮಕ್ಕಳನ್ನ ವಾಪಸ್ ಕರ್ಕೊಂಡ್ಬರೋದು ಮಾಡಬೇಕು. ಫಾರ್ಮಾಲಿಟೀಸ್ ಇರ್ತದೆ, ಅದನ್ನ ಮಾಡಬೇಕು. ಬಟ್ ಸರ್ಕಾರನೂ ಇರ್ತದೆ, ಎಲ್ಲರೂ ಇರ್ತಾರೆ, ಶಾಸಕರು ಇರ್ತಾರೆ, ನಾವೆಲ್ಲ ಇರ್ತೀವಿ. ನಾನು ಇನ್ನೇ ಯಾಕೆ ಬರಲಿಲ್ಲ ಅಂದರೆ ಐ ವಾಂಟೆಡ್ ನಮ್ಮವ್ರು ಹೋಗಿ. ಯಾಕಂದರೆ ಈಗ ನಿಮ್ಗೆ ಬಂದು ನಾವು ಮಾತಾಡಬೇಕಲ್ಲ. ಆ್ಯಂಡ್ ಇಟ್ ಟೇಕ್ಸ್ ಇಟ್ ಇಸ್ ಅದರ್ ಎಂಡ್ ಆಫ್ ದ ಕಂಟ್ರಿ. ಇಲ್ಲಿಂದ ಅಲ್ಲಿ ಹೋಗೋದು ಒಂದು ವ್ಯವಸ್ಥೆಯಲ್ಲಿ. ಆಮೇಲೆ ಈ ಟೆನ್ಷನ್ ಸಿಚುವೇಶನಲ್ಲಿ ಮತ್ತೆ ಅವಾಯ್ಡ್ ಮಾಡ್ತಾರೆ.
ಬರಬೇಡಿ ಅವೆಲ್ಲ ಇರ್ತಾವೆ. ಅದರಲ್ಲೂ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ, ಅದಕ್ಕೆ ಮಿನಿಸ್ಟರ್ ಹೋದಾಗ ನಮಗೆ ಹೆಚ್ಚು ಸಹಾಯ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಯೂಶಲಿ ಡೆಪ್ಯೂಟ್ ಮಾಡ್ತಾರೆ ಯಾರನ್ನ. ಬಟ್ ಅಲ್ಲಿ ಟೆನ್ಷನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟಿಂದಲೂ ಡಿಫೆನ್ಸ್ ಮಿನಿಸ್ಟ್ರು ಎಲ್ಲ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ಏನು ಮಾಡಿದ್ವಿ, ನಾವು ಹೋಗಿ ನಮ್ಮ ಡ್ಯೂಟಿನ ನಾವು ಮಾಡ್ತಿದ್ದೇವೆ. ಫಸ್ಟ್ ಬರಲಿ, ಇವತ್ತು 6 ಗಂಟೆಗೇನೋ ಆಸ್ ಇಟ್ ಇಸ್ ಶೆಡ್ಯೂಲ್ ಮಾಡಿದ್ದಾರೆ. ಮುಂಚೆ 6 ಗಂಟೆಗೆ ಬೆಳಗ್ಗೆ ಇಲ್ಲಿಗೆ ಬರೋದು ಬೆಳಗ್ಗೆ ಆಗ್ತದೆ. ನಾವೆಲ್ಲ ಫಾಲೋ ಮಾಡಿ ಡಿ ಸಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಇನ್ನೇನು ಬೆಳಗ್ಗೆ ಬಂದ